ಎಲ್ಲರಿಗೂ ನಮಸ್ಕಾರ. ನಮ್ಮ ತಂದೆ ಆಸೆನೇ ಡಾಕ್ಟ್ರು ಮಾಡಬೇಕು ಅಂತ. ಅದು ಚಿಕ್ಕವಿಂದ ಅಂತ ಅಲ್ಲ, ಈಗ ಜಸ್ಟ್ 10th ಆದಮೇಲೆ ಏನೋ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಆ ಥರ ಇಲ್ಲ ಅಂತ. ಎಲ್ಲ ಫೀಲ್ಡಲ್ಲೂ ಎಲ್ಲರೂ ಇದ್ದಾರೆ, ಆದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೂ ಇಲ್ಲ ಅಂತ. ಅದೊಂದು ಛಲಕ್ಕಾರ ಇದೊಂದು ಮಾಡಬೇಕು ಅಂತ ನಮ್ಮ ತಂದೆ ಆಸೆ, ನಮ್ಮ ತಂದೆ ತಾಯಿ ಆಸೆ. ನನ್ನ ಮಗ ಡಾಕ್ಟ್ರ್ ಆಗಬೇಕು, ಸೊಸೈಟಿಲಿ ಒಂದೊಳ್ಳೆ ನೇಮ್ ಮಾಡಬೇಕು ಅಂತ ಅವ್ರ ಆಸೆ. ಆದರೆ ನಾವು ಫಸ್ಟ್ ಬಂದಿದ್ದು ತುಂಬ ಮಿಡ್ಲ್ ಕ್ಲಾಸಿಂದ. ನಮ್ಮ ತಂದೆ ಒಬ್ಬ ಸಾಮಾನ್ಯ ಹೂವಿನ ವ್ಯಾಪಾರಿ, ಬಿಸ್ನೆಸ್ ಮ್ಯಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಅವ್ರೇನು ಅಂದರೆ, ಈಗ ಒಂದು ವರ್ಷ ಡ್ರಾಪ್ಔಟ್ ಮಾಡಿದೆ, ಇಲ್ಲೇ ಲಾಂಗ್ ಟರ್ಮ್ ತೊಗೊಂಡು, ಅದರಲ್ಲೂ ಸ್ಕೋರು ಕಡಿಮೆ ಆಯಿತು. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ನೀನೇನಾದ್ರು ಮಾಡೋ ಮಗನೇ, ನಾನು ಮಾಡೋಕ್ಕೆ ಏನು ಬೇಕಾದ್ರೂ ರೆಡಿ, ನೀನು ಏನು ಸಾಥ್ ಕೊಡ್ತೀಯಾ, ನೀನು ಏನು ಮಾಡ್ತೀಯ ಅದು ನೀನು ಮಾಡು, ನಾನು ಮಾಡೋಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇದೊಂದು ಆಸೆ ಮಾತ್ರ ಈಡೇರಿಸ್ಕೊಟ್ಬಿಡು ಅಂತ ಕೇಳಿದ್ರು. ಆಯಿತು ಅಪ್ಪ, ನೀವು ಎಲ್ಲರ ಕಳಿಸಿ, ನಾನು ಮಾಡ್ಕೊಬರೋ ಜವಾಬ್ದಾರಿ ನಂದು ಅಂತ ಹೇಳಿದೆ ಅಂತ ಭರವಸೆ ಕೊಟ್ಟು, ಇಲ್ಲಿವರೆಗೆ ವಿಘ್ನೇಶ್ ಸರು ಪದೇ ಮಾಡಿಸಿ ಸರ್ ನಿಮ್ಮ ಮಗನ ಕೈಲಿ ಆಗುತ್ತೆ, ಚೆನ್ನಾಗಿ ಓದ್ತಾನೆ ಅಂತ ಹೇಳ್ಕೊಂಡು ಕಾನ್ಫಿಡೆಂಟಾಗಿ ಇರಿ. ಎಲ್ಲಿ ಏನು ಅಲ್ಲ, ಕ್ಲೈಮೇಟಿಕ್ ಕಂಡೀಷನ್ ಹೆಂಗಿರುತ್ತೆ, -ಡಿಗ್ರಿ ಎಲ್ಲ ಇರುತ್ತೆ ಅಂತ ಸುಮಾರು ಥರ ಹೇಳಿದ್ರು. ಅಲ್ಲಿ ವಾರಗಳೆಲ್ಲ ಆಗುತ್ತೆ, ಅದಕ್ಕೇನು ತಲೆ ಕೆಡಿಸ್ಕೊಬೇಡಿ ಸರ್, ನಾವಿದ್ದೀವಿ ಅಂತ ಕಾನ್ಫಿಡೆಂಟಾಗಿರಿ, ನೀವೇನು ಹೆದರ್ಕೋಬೇಡಿ, ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ರೀತಿನೇ ಅಂತಲೇ ಹೇಳ್ಕೊಂಡು ಬಂದರು. ಎಲ್ಲರಿಗೂ ಧನ್ಯವಾದಗಳು. ಹಾಂ ಸರ್, ನನ್ನ ಸೀನಿಯರ್ ಒಬ್ಬ ಧನುಷ್ ಗೌಡ ಅಂತ ಹೋದ ವರ್ಷ ಇಲ್ಲೇ ಜಾಯ್ನ್ ಆಗಿದ್ದು, ಈಗ ಫಸ್ಟ್ ಇಯರ್ ಮುಗಿದಿದೆ ಅವ್ರದ್ದು. ಅವರು ನಮ್ಮ ಟಿ ನರಸೀಪುರದವರೇ. ಅವರು ರೆಫರೆನ್ಸ್ ಸ್ವಲ್ಪ ಮಾಡಿದ್ರು. ಇಲ್ಲ ಸ್ಟಡಿ ಮೆಡಿಕಲ್ ಕೋರ್ಸ್ ಏನಿಲ್ಲ, ಆ ಥರ ಫೇಕ್ ಏನಿಲ್ಲ, ಚೆನ್ನಾಗಿ ಇದು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ ಅಂತೆಲ್ಲ ಹೇಳಿ ನಮ್ಮ ತಂದೆನ ಇದು ಮಾಡಿದ್ರು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.